ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. RCB ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ RCBಗೆ ರಣಬೇಟೆಗಾರ ಇದೀಗ ಎಂಟ್ರಿ ಕೊಟ್ಟಿದ್ದಾನೆ. ಸೊ ಮತ್ಯಾರು ಅಲ್ಲ, RCBಯ ರಣಬೇಟೆಗಾರ ಅಂತ ಹೇಳಿದ್ರೆ ಅದು ನಮ್ಮ ಕಿಂಗ್ ಕೊಹ್ಲಿ ಆಗಿರ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ಕಳೆದ ನ್ಯೂಜಿಲೆಂಡ್ ಸರಣಿಯ ಮುಕ್ತಾಯದ ಬಳಿಕ ನೇರವಾಗಿ ಇಂಗ್ಲೆಂಡ್ ಹಾರಿದಂತಹ ನಮ್ಮ ವಿರಾಟ್ ಕೊಹ್ಲಿ ಕೆಲವೊಂದು ಕಾಲ ಫ್ಯಾಮಿಲಿಯ ಜೊತೆ ಖುಷಿಯಾಗಿ ಸಮಯವನ್ನು ಕಳೆದಿದ್ರು. ಆದರೆ ಇದೀಗ IPLಗೂ 1 ತಿಂಗಳಿರುವ ಮುಂಚೆನೆ ನಮ್ಮ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಇದೆಲ್ಲದಕ್ಕೂ ಜೋಡಣೆ ಮಾಡಿ ನೋಡೋದಾದ್ರೆ RCB ಪ್ರಾಕ್ಟೀಸ್ ಕ್ಯಾಂಪ್ ಶುರು ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ವಿರಾಟ್ ಕೊಹ್ಲಿ RCBಯ ಕ್ಯಾಂಪ್ ಸೇರಲು ಬಂದಿರಬಹುದು ಎಂದು ಊಹಿಸಲಾಗ್ತಿದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ RCBಯ ಕಿಂಗ್ ಕೊಹ್ಲಿ ಅತ್ಯದ್ಭುತ ಫಾರ್ಮ್ ನಲ್ಲಿದ್ದಾರೆ. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅಂತ ಬ್ಯಾಟ್ಸ್ಮನ್ IPL ನಲ್ಲಿ ಮತ್ತೆ ಸಿಗಲಿಕ್ಕೆ ಇಲ್ಲ. ಹೌದು, ಅವರ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ಗಳಾಗಿರ್ಬೋದು, ಸೆಂಚುರಿಗಳ ಮೇಲೆ ಸೆಂಚುರಿ ಆಗಿರ್ಬೋದು, ಅಥವಾ IPL ನಲ್ಲಿ ಅವರು ಸೃಷ್ಟಿಸುವಂತ ಹವಾ ಆಗಿರ್ಬೋದು, ಇದೆಲ್ಲ ನೋಡ್ತಾ ಇದ್ರೆ RCBಗೆ ಪುನಃ ಎಂಟ್ರಿ ಕೊಟ್ಟಿದ್ದಾನೆ ರಣಬೇಟೆಗಾರ. ಹೌದು ಗುರು, ಸುಮ್ನೆ ಹೇಳ್ತಿಲ್ಲ, ರಣಬೇಟೆಗಾರ ಅಂತ ಹೇಳಿ. ನಿಮ್ಗೆ ಗೊತ್ತಿರ್ಬೋದು, IPL ನ ಸಾಕಷ್ಟು ದಾಖಲೆಗಳು ನಮ್ಮ ಕಿಂಗ್ ನ ಬಳಿ ಇದೆ. ಸೊ ನೋಡೋದಾದ್ರೆ ಅತಿ ಹೆಚ್ಚು ರನ್ಗಳ ದಾಖಲೆಯು ನಮ್ಮ ವಿರಾಟ್ ಕೊಹ್ಲಿ ಬಳಿ ಇದೆ. ಹಾಗೇನೆ ಅತಿ ಹೆಚ್ಚು ಶತಕಗಳು ಕೂಡ ನಮ್ಮ ವಿರಾಟ್ ಕೊಹ್ಲಿ ಬಳಿ ಇದೆ. ಮುಂದಿನ IPL ನಲ್ಲಿಯೂ ಕೂಡ ಟ್ರೋಫಿಗಾಗಿ ಗುರಿಯನ್ನು ಇಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಸದ್ಯದಲ್ಲೇ ನಮ್ಮ ವಿರಾಟ್ ಕೊಹ್ಲಿ RCBಯ ಪ್ರಾಕ್ಟೀಸ್ ಕ್ಯಾಂಪ್ಗೆ ಸೇರೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳಲಾಗ್ತಿದೆ. ಸೊ ಇನ್ನು ಕೇವಲ 1 ತಿಂಗಳಷ್ಟು ಮಾತ್ರ ಬಾಕಿ ಇದೆ. ಈ ಬಾರಿಯ IPL ನಲ್ಲಿ ಒಂದ್ ವೇಳೆ ಅವರು ಅದೇ ರೀತಿಯಾದ ಬ್ಯಾಟಿಂಗ್ ಮುಂದುವರಿಸಿದ್ರೆ ನೀವೇ ನೋಡಿ, ಈ ಫಾರ್ಮೇ ಕಂಟಿನ್ಯೂ ಆದ್ರೆ ಮತ್ತೊಂದು ರೆಕಾರ್ಡ್ ಮಾಡೋದಂತೂ ಖಂಡಿತವಾಗಿರ್ತದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಎಷ್ಟರಲ್ಲಿ ಮಿಸ್ ಆಗಿತ್ತು 1,000 ರನ್. ಈ ಬಾರಿ ಅದು ಖಂಡಿತವಾಗಿ ಪೂರ್ತಿ ಆದ್ರೂ ಆಗಬಹುದು. ಆ ಮಟ್ಟಿಗೆ ನಮ್ಮ ವಿರಾಟ್ ಕೊಹ್ಲಿ ಇವಾಗ ಫಾರ್ಮ್ ನಲ್ಲಿದ್ದಾರೆ. ಫಿಟ್ನೆಸ್ ಅಂತೂ ವಿರಾಟ್ ಕೊಹ್ಲಿಗೆ ಯಾವತ್ತು ಮೈನಸ್ ಆಗೇ ಇರಲಿಲ್ಲ. ಸೊ ಫಿಟ್ನೆಸ್ ಇನ್ನೂ ಅವ್ರು 10 ವರ್ಷ ಆಡ್ಲಿ, ಅದೇ ಫಿಟ್ನೆಸ್ ಅಲ್ಲಿ ಆಟ ಆಡೋದಂತೂ ಖಂಡಿತವಾಗಿರ್ತಾರೆ. ಸೊ ಈ ಎಲ್ಲಾ ವಿಷಯಗಳನ್ನು ನೋಡಿದ್ರೆ ನಮ್ಗಂತೂ ಹಬ್ಬನೇ ಗುರು. RCB ಅಭಿಮಾನಿಗಳಿಗಂತೂ ಹಬ್ಬನೇ ಆಗಿರ್ತದೆ, ವಿರಾಟ್ ಕೊಹ್ಲಿಯ ಅಭಿಮಾನಿಗಳಿಗಂತೂ ಹಬ್ಬನೇ ಆಗಿರ್ತದೆ. ಸೊ ವಿರಾಟ್ ಕೊಹ್ಲಿ ಅಂದ್ರೆ ಎದುರಾಳಿಗೆ ನಡುಕ ಹುಟ್ಟಿಸುವಂತಹ ಹೆಸರಾಗಿರ್ತದೆ. ಸೊ ಸದ್ಯದ ಮಟ್ಟಿಗೆ ಅಂತಹ ಒಂದು ವಾರಿಯರ್ ಇವಾಗ ಯುದ್ಧಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಸೊ 18ನೇ ಸೀಸನ್ ನಲ್ಲಿ ನಮ್ಮ RCB ಚಾಂಪಿಯನ್ ಆಗಿತ್ತು. ಮತ್ತೆ 19ನೇ ಸೀಸನ್ ಬರ್ತಿದೆ, ನಮ್ಮ RCB ಪುನಃ ಚಾಂಪಿಯನ್ ಆದ್ರೂ ಆಗ್ಬೋದು. ಯಾಕಂತ ಹೇಳಿದ್ರೆ ನಮ್ಮ RCBಯ ಪ್ಲೇಯರ್ಗಳ ಸಿದ್ಧತೆ ಅಷ್ಟರ ಮಟ್ಟಿಗೆ ಉತ್ತಮವಾಗಿದೆ. ನೋಡೋದಾದ್ರೆ ವಿರಾಟ್ ಕೊಹ್ಲಿ ಇರ್ಬೋದು, ರಜತ್ ಪಾಟಿದಾರ್ ಇರ್ಬೋದು, ಹಾಗೇನೆ ವೆಂಕಟೇಶ್ ಅಯ್ಯರ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ಹಾಗೇನೆ ಕೋಚಿಂಗ್ ಸ್ಟಾಫ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಬಾರಿಯೂ ಕೂಡ IPL ಟ್ರೋಫಿ ವಿನ್ ಆಗಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಇದು ಒಂದು ಟೀಮಿನ ಏಳಿಗೆಗೆ ಒಂದು ಮಹತ್ವದ ಕಾರಣವಾಗಿರ್ತದೆ. ಎಷ್ಟರ ಮಟ್ಟಿಗೆ ಟೀಮ್ ಕಂಬೈನ್ ಆಗಿ ಶ್ರಮಿಸ್ತದೆ ಅನ್ನೋದು ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ನಲ್ಲಿ ಗೊತ್ತಾಗ್ತದೆ. ಸೊ ನಮ್ಮ RCB ಇವಾಗ ಅದಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಸೊ ರಣಬೇಟೆಗಾರ ಬಂದಾಯ್ತು, ಮುಂದಿರುವುದು ರಣಬೇಟೆಗಾರನ ಮುಂದಿನ ಹೆಜ್ಜೆ ಯಾವುದೆಂದು ನಾವು ನೋಡ್ಬೇಕು. ಸೊ ಸದ್ಯದ ಮಟ್ಟಿಗೆ ಇದು RCB ಅಭಿಮಾನಿಗಳಿಗೆ ಖುಷಿ ಕೊಡುವಂತಹ ಒಂದು ವಿಷಯವಾಗಿರ್ತದೆ. ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.